ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಪುಷ್ಪ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 11 ಆಗಿದೆ. ಸೊ ತಿಂಡಿ ಎಲ್ಲ ಮುಗೀತು. ಸೊ ಆಲ್ಮೋಸ್ಟ್ ಮನೆ ಕೆಲಸ ಎಲ್ಲ ಮುಗೀತು. ಸೊ ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ನಾನು ಅವತ್ತು ಪಾಪುಗೆ ನಂಜನಗೂಡಿಗೆ ಮುಡಿ ಕೊಡೋಕ್ಕೆ ಹೋಗಿದ್ವಲ್ಲ, ಸೊ ಅಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವ್ಲಾಗ್ನ ಫುಲ್ ನೋಡಿ ಅಂತ ಹೇಳ್ತಾ ಮತ್ತು ಪಾಪುಗೆ ಏನೇನು ಶಾಪಿಂಗ್ ಮಾಡಿದೆ, ನನಗೆ ಏನೇನು ಶಾಪಿಂಗ್ ಮಾಡಿದೆ ಅಂತ ಹೇಳಿ ಈ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಯ್ ಫ್ರೆಂಡ್ಸ್, ನಂಜನಗೂಡಿಗೆ ಹೋಗಿದ್ವಲ್ಲ, ಸೊ ಪಾಪುಗೆ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ, ಜೊತೆಗೆ ನನಗೂ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಒಂದು ಸೆಕೆಂಡ್. ಫಸ್ಟ್ ಬಂದು ಈ ಥರ ಶಾರ್ಟ್ಸ್ ತೊಗೊಂಡಿದ್ದೀನಿ ಪಾಪುಗೆ. ನೋಡ್ತಿರ್ಬೋದು. ಫಸ್ಟು ತೋರಿಸ್ಬಿಡ್ತೀನಿ. ಈ ಥರ ಇದರಲ್ಲಿ 7 ಪೀಸಸ್ ಇದೆ. ಈ ಥರ ಫಸ್ಟ್ ಒನ್ ಇದು, ನೆಕ್ಸ್ಟ್ ಪಿಂಕ್ ಕಲರ್, ನೆಕ್ಸ್ಟ್ ಇದೊಂದು, ನೆಕ್ಸ್ಟ್ ಈ ಥರ. ಫಸ್ಟ್ ಇದು ತೋರಿಸ್ಬಿಡ್ತೀನಿ. ಇದೊಂದು ಬ್ಲ್ಯಾಕು. ಸೊ ಇದರಲ್ಲಿ ಪ್ಯಾಕಪ್ 7 ಇದೆ. ಸೊ ಇದನ್ನು ನಾವು ನಂಜನಗೂಡು ದೇವಸ್ಥಾನದಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬರ್ತಿದ್ವಲ್ಲ, ಸೊ ಆವಾಗ ಆಚೆ ಕಡೆ ಇದನ್ನೆಲ್ಲ ಏನೋ ಮಾರ್ತಿದ್ರು. ಸೊ 100 ರುಪೀಸ್ಗೆ 5 ಅಂತ ಹೇಳಿದ್ರು. ಸೊ ಇಲ್ಲ, ನಮಗೆ 7 ಕೊಡಿ ಅಂತ ಕೇಳಿದ್ವಿ. ಸೊ ಓಕೆ ಅಂತ ಹೇಳಿ ಕೊಟ್ಟರು. ನೋಡ್ತಿರ್ಬೋದು, ಶಾರ್ಟ್ಸು ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ಕ್ಲಾತ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಕಲರು ಡಿಫ್ರೆಂಟ್ ಕಲರ್ ಮತ್ತು ಡಿಫ್ರೆಂಟ್ ಡಿಸೈನ್ಸ್ನ ತಗೊಂಡಿದ್ದೀವಿ. ಅಂದರೆ ಪಾಪುಗೆ ಫ್ರಾಕ್ ಒಳಗಡೆ ಹಾಕೋದಕ್ಕೆ ಬೇಕಾಗುತ್ತೆ ಅಲ್ವಾ, ಸೊ ಅದಕ್ಕೆ. ಮತ್ತು ಟೀ ಶರ್ಟ್ಗೂ ಹಾಕೋದು. ತುಂಬ ಲಾಂಗ್ ಆಗಿದೆ ಶಾರ್ಟ್ಸು, ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ತಗೊಳ್ಳೋಣ ಅಂತ ಹೇಳಿ ತಗೊಂಡ್ವಿ. ಪ್ಯಾಕ್ ಆಫ್ 7 ಇದೆ ಇದರಲ್ಲಿ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ನಂಜನಗೂಡಲ್ಲಿ ಬಿಗ್ ಬಜಾರ್ಗೆ ಅಂತ ಹೋದ್ವಲ್ಲ, ಅಂದರೆ ಪಾಪುಗೆ ಮುಡಿ ಮುಗಿಸಿ ಎಲ್ಲ ಬಿಗ್ ಬಜಾರ್ಗೆ ಹೋಗಿದ್ವಲ್ಲ, ಅಲ್ಲಿ ಏನು ಶಾಪಿಂಗ್ ಮಾಡಿದೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಪಾಪುಗೆ ಏನು ಶಾಪಿಂಗ್ ಮಾಡಿದೆ ಅಂತ ಹೇಳಿದ್ರೆ, ನೋಡ್ತಿರ್ಬೋದು, ಇದೊಂದು ಸ್ವೆಟರು. ಸೊ ತುಂಬಾ ಚೆನ್ನಾಗಿದೆ. ಏನು ಕಲರ್ ಕಾಂಬಿನೇಷನ್, ಕ್ವಾಲಿಟಿ ಎಲ್ಲನೂ ಕೂಡ ಸೂಪರ್ ಅಂತ ಹೇಳ್ಬೋದು. ನೋಡ್ತಿರ್ಬೋದು, ಇದು ರೆಡ್ ಅಂದರೆ ಮಿಕ್ಸ್ಡ್ ಕಲರ್ ಇದೆ. ರೆಡ್, ವೈಟ್ ಆ್ಯಂಡ್ ಬ್ಲ್ಯಾಕ್ 3 ಕಲರಲ್ಲೂ, ಏನೋ ಬ್ಲ್ಯಾಕ್ ಅಲ್ಲ, ಇದು ಬ್ಲ್ಯಾಕ್ ಬ್ಲೂ. ಸೊ 3 ಕಲರ್ ಕಾಂಬಿನೇಷನಲ್ಲಿದೆ. ಡಿಸೈನು ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡ್ತಿರ್ಬೋದು, ಬಟನ್ದಿದು. ಸೊ ಆರ್ವಿಗೆ ಅಂತ ಹೇಳಿ ತಗೊಂಡಿದ್ದು ಸ್ವೆಟರು. ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ತೋರಿಸೋದಕ್ಕೆಲ್ಲ ಅಂದರೆ, ನಾನು ಅಲ್ಲಿ ಬಿಗ್ ಬಜಾರಲ್ಲಿ ತೊಗೊಂಡನಲ್ಲ, ಅದು ಎಲ್ಲ ಆಲ್ಮೋಸ್ಟ್ ನಮಗೆ ಬಟ್ಟೆಯಿಂದ ಹಿಡಿದು ಪಾಪುಗೆ ಸ್ವೆಟರ್, ಪಾಪುಗೂ ಕೂಡ ಬಟ್ಟೆ ಎಲ್ಲನೂ ತಗೊಂಡ್ರು. ಏನೇ ತಗೊಂಡ್ರು ಜಸ್ಟ್ 130 ರುಪೀಸ್. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ವೆಟರ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸಾಫ್ಟ್ ಮೆಟೀರಿಯಲ್. ಸೊ ಇದು ಕಲರ್ ಕಾಂಬಿನೇಷನು ಇಷ್ಟ ಆಯಿತು. 130 ರುಪೀಸ್ ಅಂದರೆ ಏನು ಅಂದ್ಕೊಳ್ಳೋಕ್ಕೆ ಆಗೋಲ್ಲ. ಜಸ್ಟ್ 130 ರುಪೀಸ್. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಪಾಪುಗೆ ಫಸ್ಟ್ ಒನ್ ಇದನ್ನು ತಗೊಂಡ್ವಿ. ನೆಕ್ಸ್ಟ್ ಒನ್ ಈ ಥರ ಎರಡು ಬಟ್ಟೆ ತಗೊಂಡ್ವಿ, ಅಂದರೆ ಪಾಪುಗೆ. ಸೊ ಡೈಲಿ ವೇರ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಫುಲ್ ತೋರಿಸ್ಬಿಡ್ತೀನಿ. ಇದೂ ಅಷ್ಟೇ 129 ರುಪೀಸ್. ಇದು ಬಿಲ್ಲೇನು ತೆಗ್ದಿಲ್ಲ ಇನ್ನು. ಸೊ ನೋಡ್ತಿರ್ಬೋದು, ಕ್ಲಾತ್ ನೋಡ್ತಿರ್ಬೋದು, ತುಂಬಾ ಸಾಫ್ಟಾಗಿದೆ. ಇದನ್ನು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ತಗೊಳ್ಳೋಣ ಅಂತ ಹೇಳಿ. ಇದು ಫುಲ್ ಸ್ಲೀವ್ಸ್ ಬೇಕಿತ್ತು ಅವಳಿಗೆ ಹಾಕೋದಕ್ಕೆ. ನನಗೆ ಫುಲ್ ಸ್ಲೀವ್ಸ್ ಬೇಕಿತ್ತು. ಸೊ ಫುಲ್ ಸ್ಲೀವ್ಸೇ ಸಿಕ್ತು. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಪ್ಯಾಂಟು ಸೇಮ್ ಕಲರ್ ಇದೆ. ನೋಡ್ತಿರ್ಬೋದು, ಪ್ಯಾಂಟೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಡೈಲಿ ವೇರ್ ಮಾಡೋದಕ್ಕೆ ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಇದೂ ಅಷ್ಟೇ 129 ರುಪೀಸ್. ನೆಕ್ಸ್ಟ್ ಅದೇ ಥರದ್ರಲ್ಲಿ ಕಲರ್ ಚೇಂಜ್ ಅಷ್ಟೇ. ಸೇಮ್ ಡಿಸೈನು ಸ್ವಲ್ಪ ಚೇಂಜ್ ಇದೆ. ಡಿಸೈನು ಅಷ್ಟೇ ಚೇಂಜ್ ಇದೆ. ನೋಡ್ತಿರ್ಬೋದು, ಅದು ಬೇರೆ ಥರ ಡಿಸೈನ್, ಇದು ಡಿಸೈನ್. ಆ್ಯಂಡ್ ಸೇಮ್ ಬಟ್ಟೆನೇ, ಅಂದರೆ ಕ್ಲಾತ್ ಸೇಮೇ. ಆ್ಯಂಡ್ ಡಿಸೈನ್ ಚೇಂಜ್ ಮತ್ತು ಕಲರ್ ಚೇಂಜು. ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡ್ತಿರ್ಬೋದು ನೀವು. ಇದು ಕಲರ್ ಬಂದು ಮೆರೂನ್ ಕಲರಲ್ಲಿದೆ. ಅದು ಕ್ರೀಮ್ ಕಲರ್ ಇದೆ. ಇದು ತುಂಬಾ ಚೆನ್ನಾಗಿದೆ. ನೋಡ್ತಿರ್ಬೋದು, ಇದೂ ಅಷ್ಟೇ ಫುಲ್ ಸ್ಲೀವ್ಸ್ ಇದೆ. ಇಲ್ಲೊಂಥರ ಡಿಸೈನ್ ಇದೆ. ತುಂಬಾ ಇಷ್ಟ ಆಯಿತು. ಸೊ ಇದಕ್ಕೂ ಅಷ್ಟೇ ಸೇಮ್ ಪ್ಯಾಂಟ್, ಸೇಮ್ ಕಲರ್ ಪ್ಯಾಂಟ್. ಇದೂ ತುಂಬಾ ಚೆನ್ನಾಗಿದೆ. ಇದು ಲಾಸ್ಟ್ ಒನ್, ಅಂದರೆ ನನಗೆ ಅಂತ ತಗೊಂಡಿರೋದು ಒಂದು ಜೀನ್ಸ್ ಟಾಪು. ಸೊ ನೋಡ್ತಿರ್ಬೋದು, ತುಂಬಾ ಚೆನ್ನಾಗಿದೆ.
ಸೊ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಗ್ರೀನ್, ಲೈಟ್ ಗ್ರೀನ್, ಬ್ಲ್ಯಾಕ್ ಮತ್ತು ಕ್ರೀಮ್ ಕಲರ್ ಇದೆ. ನೋಡ್ತಿರ್ಬೋದು ತುಂಬಾ ಚೆನ್ನಾಗಿದೆ. ಜೀನ್ಸ್ ಟಾಪು ನನಗಂತೂ ಸಖತ್ ಇಷ್ಟ ಆಯಿತು. ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದೂ ಅಷ್ಟೇ 129 ರುಪೀಸ್. ಸೊ ಅಮ್ಮ ಇದು ಚೆನ್ನಾಗಿದೆ, ಜೀನ್ಸ್ ಟಾಪು ಚೆನ್ನಾಗಿದೆ ಅಂತ ಅಮ್ಮನೇ ಸೆಲೆಕ್ಟ್ ಮಾಡಿದ್ದು, ಇದನ್ನೇ ತಗೋ ಅಂತ ಹೇಳಿ. ಸೊ ಇದನ್ನು ತಗೊಂಡೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಇಷ್ಟು ನಾವು ನಂಜನಗೂಡಲ್ಲಿ ಶಾಪಿಂಗ್ ಮಾಡಿದ್ದು ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇಷ್ಟನ್ನು ನಾನು ಶಾಪಿಂಗ್ ಮಾಡಿದೆ ನಂಜನಗೂಡಲ್ಲಿ ಅಂತ. ನಿಮ್ಮ ಜೊತೆ ಪಪ್ಪು ಬಂದು ಅವಳು ರಸ್ಕ್ ತಿಂತಿದ್ದಾಳೆ. ಸ್ನಾನ ಎಲ್ಲ ಆಯಿತು, ಹಾಲು ಕುಡಿಸಿಲ್ಲ ಇನ್ನು. ಲೇಡೀಸ್ದು ಟಾಪ್ಸ್ ಆಗಿರ್ಬೋದು, ಅಂದರೆ ಡೈಲಿ ವೇರ್ ಟಾಪ್ಸ್ ಆ್ಯಂಡ್ ಟೀ ಶರ್ಟ್ ಆ್ಯಂಡ್ ನೈಟ್ ಪ್ಯಾಂಟ್ಗಳಾಗಿರ್ಬೋದು ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ವೈಸು ಕೂಡ ತುಂಬಾ ಚೆನ್ನಾಗಿತ್ತು. ನಾನು ನೋಡೋದ್ನಲ್ಲ, ನಾನು ನೈಟ್ ಪ್ಯಾಂಟ್ಗಳಿತ್ತು, ಸೊ ಹಾಗಾಗಿ ತಗೊಳ್ಳಿಲ್ಲ. ನೆಕ್ಸ್ಟ್ ಟೈಮ್ ಹೋದರೆ ತಗೊಳ್ಳೋಣ ಅಂತ ಹೇಳಿ. ಆ್ಯಂಡ್ ಸಾಫ್ಟ್ ಟವಲ್ಗಳಿತ್ತು, ಅಂದರೆ ಬಾತ್ ಟವಲ್ಗಳು ತುಂಬಾ ಚೆನ್ನಾಗಿತ್ತು, ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ಅದು ಇನ್ನು ಪಾಪುಗಳಿಗೆ ಲಂಗ ಬ್ಲೌಸ್ ರೆಡಿಮೇಡ್ ಇರುತ್ತಲ್ಲ, ಲಂಗ ಬ್ಲೌಸ್ ಎಲ್ಲನೂ ಇತ್ತು. ಅಂದರೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ. ಟು ಇಯರ್ ಬಾಯ್ಗಳಿಗೆಲ್ಲ, ಬೇಬಿ ಬಾಯ್ಗಳಿಗೆಲ್ಲ ಬಟ್ಟೆ ಇತ್ತು. ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಬಟ್ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾರು ಹೋದರೆ ನಂಜನಗೂಡಿಗೆ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. 129 ರುಪೀಸ್ಗೆ ಅಂದರೆ ಮಾಮೂಲಿ ನಾರ್ಮಲ್ ಬಟ್ಟೆ ಅಂಗಡಿಗಳಿಗೆ ಹೋದ್ರೇ ಎಷ್ಟು ಪ್ರೈಸ್ ಇರುತ್ತೆ ಬಟ್ಟೆಗಳಿಗೆ. ಸುಮ್ಮನೆ ಸಿಂಪಲ್ ಬಟ್ಟೆಗೂ ಕೂಡ ಆರ್ವಿಗೂ ಅಷ್ಟೇ, ಒಂದು ಚಿಕ್ಕ ಮಕ್ಕಳ ಬಟ್ಟೆಗೆ ಒಂದು 300 ಕಡಿಮೆ ಬರೋದೇ ಇಲ್ಲ, 300 ಮೇಲೇ ಇರುತ್ತೆ ಪ್ರೈಸು. ಸೊ ಆ ಥರ ಬಿಗ್ ಬಜಾರಲ್ಲಿ ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ತುಂಬಾ ಚೀಪಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ದೇವಸ್ಥಾನ ಎಲ್ಲ ಹೋಗ್ಬಿಟ್ಟು, ದೇವಸ್ಥಾನದ ಕೆಲಸ ಎಲ್ಲ ಮುಗೀತಲ್ಲ, ಸೊ ಅಲ್ಲೆಲ್ಲ ಹೋಗ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಟೌನ್ ಒಳಗಡೆ ಹೋಗೋಣ ಅಂತ ಹಂಗೆ ಹೋದ್ವಿ. ಅಲ್ಲಿ ನಾವು ಸಡನ್ನಾಗಿ ನೋಡಿ ಹೋಗಿದ್ದು, ಅಂದರೆ ಆಚೆ ಕಡೆ ಬೋರ್ಡ್ ಇತ್ತಲ್ಲ, ಏನೇ ತಗೊಂಡು ಜಸ್ಟ್ 129 ಅಂತ ಹೇಳಿ. ಸೊ ಹಾಗಾಗಿ ನೋಡೋಣ ಹೇಗಿರುತ್ತೆ, ಅಂದರೆ ಯಾವ ಥರ ಬಟ್ಟೆಗಳಿದೆ ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿ ಮೇಲೆ ಹೋದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಬಾಯ್ಸ್ಗೂ ಅಷ್ಟೇ ಪ್ಯಾಂಟು, ಟೀ ಶರ್ಟ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಸೊ ತುಂಬಾ, ಅಂದರೆ ಅಂಗಡಿಗೆ ಹೋದರೆ ಬಿಗ್ ಬಜಾರ್ ಒಳಗಡೆ ಹೋಗ್ಬಿಟ್ಟು ಆಚೆ ಬರೋದಕ್ಕೆ ಮನಸ್ಸಿರಲಿಲ್ಲ. ಯಾಕಂದರೆ ನೋಡ್ತಾನೇ ಇದ್ವಿ, ಎಷ್ಟು ಚೆನ್ನಾಗಿತ್ತು. ಅಂದರೆ ಫ್ರಾಕ್ಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಯಾರು ಹೋದರೆ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ನಿಮಗೆ ಸುಮ್ಮನೆ ಹೋಗಿ ನೋಡೋಣ ಅಂತ ಹೇಳಿದ್ರು ಒಂದು 2-3 ಬಟ್ಟೆಗಳನ್ನ ನೀವು ಪರ್ಚೇಸ್ ಮಾಡ್ತೀರಾ. ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಸರಿ ಹೋದರೆ ಇನ್ನೂ ನೋಡಿ, ಅಂದರೆ ಆವತ್ತು ಟೈಮ್ ಇರಲಿಲ್ಲ ನಮಗೆ. ಸೊ ಅಲ್ಲಿ ಮುಡಿಯೆಲ್ಲ ಮುಗಿಸ್ಕೊಂಡು ದೇವಸ್ಥಾನದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ ತುಂಬಾ ಟೈಮ್ ಆಗಿತ್ತು. ಸೊ ಜಾಸ್ತಿ ಟೈಮ್ ಇರಲಿಲ್ಲ. ಆತರದಲ್ಲಿ ನಾವು ಅವಸರದಲ್ಲಿ ಸ್ವಲ್ಪ ಇಷ್ಟನ್ನು ಪರ್ಚೇಸ್ ಮಾಡಿದ್ವಿ ಅಷ್ಟೇ. ನೆಕ್ಸ್ಟ್ ಟೈಮ್ ಹೋದರೆ ತಗೊಳ್ಳೋಣ ಅಂತ ಹೇಳಿ ಇಷ್ಟನ್ನು ನಾನು ಶಾಪಿಂಗ್ ಮಾಡಿದೆ, ನನಗೆ ಮತ್ತು ಪಾಪಗೆ ಅಂತ ಹೇಳ್ತಾ. ವಿಡಿಯೋ ಇಷ್ಟೇ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.